ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಕಳೆದ ವಿಡಿಯೋದಲ್ಲಿ ಕಣ್ಣಿನ ಸಂರಕ್ಷಣೆ ಹಾಗೂ ಕಣ್ಣಿನ ವ್ಯಾಯಾಮದ ಬಗ್ಗೆ ನಾವು ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾಗಿ ನಮ್ಮ ಕಣ್ಣಿನ ದೃಷ್ಟಿಯನ್ನು ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಆತ್ಮೀಯರೇ, ನಮ್ಮ ಸೊಂಟ, ಬೆನ್ನು, ಕತ್ತು ಎಲ್ಲ ನೇರ ಇದೆ. ನಮ್ಮ ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸೋಣ. ಮುಖದಲ್ಲಿ ಮಂದಹಾಸ ಇರಲಿ, ತುಟಿಗಳ ಮೇಲೆ ಕಿರುನಗೆ, ಆ ಕಿರುನಗೆ ಸದಾ ನಮ್ಮ ತುಟಿಗಳ ಮೇಲೆ ರಾರಾಜಿಸ್ತಾ ಇರಲಿ. ಆತ್ಮೀಯರೇ, ಈಗ ಕಣ್ಣನ್ನು ದೃಷ್ಟಿಯನ್ನು ರೊಟೇಟ್ ಮಾಡುವಂಥದ್ದು ಎಡದಿಂದ ಬಲಕ್ಕೆ ನಿಧಾನಕ್ಕೆ ಪೂರ್ಣವಾಗಿ ನಿಲ್ಲಿಸೋಣ. ಕಣ್ಮುಚ್ಚೋಣ. ಈಗ ಮತ್ತೆ ವೈಸಿ ವರ್ಷ ವಿರುದ್ಧವಾಗಿ ಕಣ್ಣನ್ನು ಮುಚ್ಚೋಣ. ಹೀಗೆ ನಮಗೆ ಸಮಯಕ್ಕೆ ಅನುಗುಣವಾಗಿ 4 ಸಾರಿ, 8 ಸಾರಿ, 10 ಸಾರಿ, 12 ಸಾರಿ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಈಗ ಕಣ್ಣಿನ ದೃಷ್ಟಿಯ ರೊಟೇಷನ್ ಆಯಿತು. ಈಗ ಸಾಧ್ಯವಾದಷ್ಟು ಕೂಡ ನಮ್ಮ ದೃಷ್ಟಿಯನ್ನು ಪೂರ್ಣವಾಗಿ ನೋಡಿ ಮೇಲಿಂದ ಇಲ್ಲಿಂದ ಬಂದು ಹೀಗೆ ಬರೋಕ್ಕೆ ನೋಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಹೀಗೆ ಬರೋಕ್ಕೆ ಪ್ರಯತ್ನ ಪಡೋಣ. ಈಗ ಮೇಲಿಂದ ಇಲ್ಲಿಂದ ಹೀಗೆ ಬರೋಗೆ ಕಣ್ಮುಚ್ಚೋಣ. ಈಗ ಮೂಗಿನ ಪಕ್ಕದಿಂದ ಇಲ್ಲಿಂದ ಹೀಗೆ ಕಣ್ಮುಚ್ಚೋಣ. ಇದನ್ನು ಹಲವಾರು ಬಾರಿ ಮಾಡಬೇಕಾಗ್ತದೆ. ಅಭ್ಯಾಸ ಬೇಕು, ಸತತ ಅಭ್ಯಾಸದಿಂದ ಇದು ಪ್ರಾಕ್ಟೀಸ್ ಬರ್ತದೆ. ಇದಾದಮೇಲೆ ಏನು ಮಾಡಬೇಕು ಅಂದರೆ, ನಮ್ಮ ಬಲಗೈ ಅಥವಾ ಒಂದು ಕೈಯನ್ನು ಮುಂದೆ ಚಾಚಬೇಕು. ನಮ್ಮ ಶೋಲ್ಡರ್ ನೇರ ಇರಬೇಕು. ನಮ್ಮ ದೃಷ್ಟಿ ನಮ್ಮ ಹೆಬ್ಬೆಟ್ಟಿನ ಉಗುರು ಮೇಲೆ ಇರಬೇಕು. ಈಗ ನಿಧಾನಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನಮ್ಮ ದೃಷ್ಟಿ ಪೂರ್ಣವಾಗಿ ಉಗುರು ಮೇಲಿದೆ. ನಮ್ಮ ಕತ್ತನ್ನು ತಿರುಗಿಸ್ಬಾರ್ದು. ನಿಧಾನ ಕೈಯನ್ನು ಹಾಗೆ ಪಕ್ಕಕ್ಕೆ ತೊಗೊಂಡೋಗ್ಬೇಕು. ಹೀಗೆ ನಮ್ಮ ದೃಷ್ಟಿಯನ್ನು ಹಾಗೇ ನೇರವಾಗಿ ತಿರುಗಿಸ್ಬೇಕಾಗಿ ಪೂರ್ಣವಾಗಿ ಹಾಗೆ ನಿಧಾನಕ್ಕೆ ವಾಪಸ್ ಬರಬೇಕು. ಈ ಕೈಯನ್ನು ಇಳಿಸೋಣ. ಇನ್ನೊಂದು ಕೈ ತಗೊಳ್ಳೋಣ. ಈಗ ನಮ್ಮ ದೃಷ್ಟಿಯನ್ನು ಹೆಬ್ಬೆರಳಿನ ಉಗುರಿನ ಮೇಲೆ ಕೇಂದ್ರೀಕರಿಸೋಣ. ಇದು ಅಷ್ಟೇ, ಎಡಬದಿಗೆ ತಗೊಂಡೋಗೋಣ. ಈಗ ಪೂರ್ಣವಾಗಿ ಆ ಉಗುರನ್ನೇ ನಾವು ನೋಡ್ತಾ ಇರೋಣ. ಕತ್ತನ್ನು ತಿರುಗಿಸ್ಬಾರ್ದು. ಪೂರ್ಣ ಪ್ರಮಾಣದಲ್ಲಿ ತಿರುಗಿಸೋಣ. ಹಾಗೇ ವಾಪಸ್ಸು ನಿಧಾನ ಕೈಯನ್ನು ಇಳಿಸೋಣ. ಕಣ್ಣನ್ನು ಮುಚ್ಚೋಣ ಒಂದು 4 ಸೆಕೆಂಡ್, 5 ಸೆಕೆಂಡ್. ಈಗ ನಮ್ಮ 2 ಮಧ್ಯದ ಬೆರಳು ತಗೊಳ್ಳೋಣ. ಕಣ್ಣಿನ ಗುಡ್ಡೆಯ ಮೇಲ್ಭಾಗದಲ್ಲಿಟ್ಟು ನಿಧಾನಕ್ಕೆ ಈಗ ಮಸಾಜ್ ಮಾಡೋಣ. ಒಂದು 8-10 ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡೋಣ. ಹೀಗೆ ಆಮೇಲೆ ಕೆಳಗಡೆ ಮಾಡೋಣ. ಈ ಥರ ಮೇಲ್ಗಡೆ ನೋಡಿ. ಇಲ್ಲಿ ರಬ್ ಮಾಡ್ಬೇಕಾದ್ರೆ ಹೇಗಿರಬೇಕಪ್ಪ ನಮ್ಮ ಒಂದು ರಬ್ಬಿಂಗು ಅಂದರೆ, ಚಿಕ್ಕ ಮಕ್ಕಳಿಗೆ ಅಂದರೆ 2-3 ತಿಂಗಳು ಮಗುವನ್ನು ನಾವು ಮುಟ್ಲಿಕ್ಕೆ ಯಾವ ರೀತಿಯ ಬಲಪ್ರಯೋಗವನ್ನು ಮಾಡ್ತೀವೋ ಅಷ್ಟು ಮೃದುವಾಗಿ ಏನು ಮಾಡಬೇಕು, ನಾವು ಮಸಾಜ್ ಮಾಡಬೇಕಾಗ್ತದೆ. ಒತ್ತಿ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಕಣ್ಣಿನ ಮೇಲ್ಭಾಗದಲ್ಲಿ ಹೀಗೆ ಸ್ವಲ್ಪ ಮಸಾಜ್ ಮಾಡೋಣ 8-10 ಬಾರಿ. ಕಣ್ಣಿನ ಉಬ್ಬುಗಳ ಮೇಲೆ 8-10 ಬಾರಿ ಮಸಾಜ್ ಮಾಡೋಣ. ಕೆಳಭಾಗದಲ್ಲಿ ಮಸಾಜ್ ಮಾಡೋಣ. ಅನಂತರ ಏನು ಮಾಡಬೇಕು ಅಂದರೆ, 4 ಬೆರಳು ತೊಗೋಬೇಕು, ಮಧ್ಯದವು ಇಲ್ಲಿ ಇಟ್ಕೋಬೇಕು, ಹಣೆ ಮಧ್ಯದಲ್ಲಿ. ಈ ಹೆಬ್ಬೆರಳುಗಳನ್ನು ನಮ್ಮ ಮೆಲ್ಕಿಗೆ ಒತ್ತಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಫೋರ್ಸ್ ಇಟ್ಟು ಒತ್ತೋಣ. ಇದನ್ನು ಒಂದು 10-15 ಸೆಕೆಂಡ್ ಮಾಡಬೇಕು. ಇದಾದಮೇಲೆ ಮುಷ್ಟಿ ಹಿಡಿಯೋಣ. ಹೆಬ್ಬೆರಳುಗಳು ಹಾಗೇ ಇರಲಿ, ಒತ್ತೋಣ. ಹಾಗೆ ರೊಟೇಟ್ ಮಾಡೋಣ, ಆ್ಯಂಟಿ ಕ್ಲಾಕ್ ವೈಸ್ ಮಾಡೋಣ. ಇದು ಅಷ್ಟೇ ಒಂದು 8-10 ಬಾರಿ ಮಾಡಬೇಕಾಗ್ತದೆ. ಅನಂತರ ಹಸ್ತವನ್ನು ಈಗ ತಗೊಳ್ಳೋಣ, ಇಲ್ಲಿಟ್ಕೊಳ್ಳೋಣ, ಒತ್ತೋಣ ಪೂರ್ಣವಾಗಿ. ಆಮೇಲೆ ಈ ಕಡೆಗೆ ಒತ್ತೋಣ. ನಂತರ ಬೆರಳುಗಳನ್ನು ಎಣಿಯೋಣ. ತಲೆ ಹಿಂಭಾಗದಲ್ಲಿ ಇಟ್ಕೊಳ್ಳೋಣ. ತಲೆ ಹಿಂದಕ್ಕೆ ಒತ್ತಬೇಕು, ಕೈಗಳು ಮುಂದಕ್ಕೆ ಒತ್ತಾ ಇರಬೇಕು. ಆಮೇಲೆ ಮುಂದಕ್ಕಿಗೆ ಕೈಯನ್ನು ನಿಧಾನಕ್ಕೆ ಬಿಡೋಣ. ಇದೆಲ್ಲವೂ ಅಷ್ಟೇ
ಒಂದು 10 ಸೆಕೆಂಡು, 15 ಸೆಕೆಂಡು, 20 ಸೆಕೆಂಡ್ ಈ ಥರ ನಮಗೆ ಸಮಯಕ್ಕೆ ಅನುಗುಣವಾಗಿ ಮಾಡಬೇಕಾಗ್ತದೆ. ಸುಮ್ಮನೆ ಮುಟ್ಬಿಟ್ಟು ಇದು ಮಾಡೋದಲ್ಲ. ಈಗ ಕಿವಿಗಳ ಬಗ್ಗೆ ನೋಡಿ, ಕಿವಿಗಳು ಪೂರ್ಣವಾಗಿ ಈಗ ಪ್ರೆಸ್ ಮಾಡೋಣ. ನಮಗೆ ಗೊತ್ತಿದೆ, ಚಿಕ್ಕಂದಲ್ಲಿ ನಾವೇನಾದ್ರು ಕೂಡ ತಪ್ಪನ್ನು ಮಾಡಿದಾಗ ನಮ್ಮ ಶಿಕ್ಷಕರು ಏನು ಮಾಡೋರು, ಕಿವಿಯನ್ನು ಹಿಂಡೋರು, ಇಲ್ಲ ಕಿವಿಯನ್ನು ಹಿಡಿಸೋರು. ಅದು ನಮಗೆ ಪನಿಷ್ಮೆಂಟ್ ಅಂತ ಹೇಳಿಬಿಟ್ಟು ಆಗನ್ಸಿದ್ರು ಕೂಡ ಆ್ಯಕ್ಚುಲಾಗಿ ಅದರಿಂದ ನಮಗೆ ಉಪಯೋಗನೇ ಆಗೋದು. ಕಿವಿಯನ್ನು ಹಿಂಡೋದ್ರಿಂದ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗ್ತದಂತೆ. ಹೀಗಾಗಿ ಇದಾದಮೇಲೆ ಕಿವಿಯನ್ನು ಹಿಂಗೆ ಎಳಿಬೇಕು, ಎಷ್ಟು ಸಾಧ್ಯ ಅಷ್ಟು, ಕಿತ್ತಬಾರಬಾರ್ದು ಅಷ್ಟೇ. ಆಮೇಲೆ ಬೆರಳನ್ನು ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಎಳಿಬೇಕು, ಇಲ್ಲಿ ಈ ರೀತಿಯಾಗಿ ಎಳಿಬೇಕು ನಿಧಾನಕ್ಕೆ. ಆಮೇಲೆ ಪಕ್ಕದಲ್ಲಿ ಸ್ವಲ್ಪ ಮಸಾಜ್ ಮಾಡಬೇಕು. ಅನಂತರ ಏನು ಮಾಡಬೇಕು ಅಂದರೆ ನಿಧಾನಕ್ಕೆ ಕಣ್ಣನ್ನು ಮುಚ್ಚಿ ನಾವೀಗೇನು ಮಾಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಪುನರಾವರ್ತನೆ ಮಾಡಬೇಕು ನಾವು, ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು. ಇಂದು ನಾವು ಪೂರ್ಣವಾಗಿ ಕಣ್ಣಿನ ಒಂದು ವ್ಯಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಕತ್ತಿನ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ ಮತ್ತು ಇಂದಿನ ಈ ಅಭ್ಯಾಸವನ್ನು ಪೂರ್ಣಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.